ಬೀದರ್ ನಗರದಲ್ಲಿ ಗ್ರಹಣ ಸಮಯದಲ್ಲಿ ಉಪಹಾರ ಸೇವಿಸಿ ಮೌಢ್ಯತೆಗೆ ಶೆಡ್ ಹೊಡೆದು ಗ್ರಹಣ ವೀಕ್ಷಣೆಯನ್ನು ಸೈನಿಕ ಶಾಲೆ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇನ್ನು ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣವನ್ನು ಗಡಿ ಜಿಲ್ಲೆಯ ಬೀದರ್ ಜನತೆ ವೀಕ್ಷಿಸಿ ಸಂತಸವನ್ನು ಪಟ್ಟಿದ್ದಾರೆ. ನಗರದ BVB ಕಾಲೇಜು ಆವರಣದಲ್ಲಿ ಸೈನಿಕ ಶಾಲೆಯಲ್ಲಿ ಇದು ಆಯೋಜನೆ ಮಾಡಲಾಗಿದೆ. ರಾಜ್ಯ ವಿಜ್ಞಾನ ಪರಿಷತ್ ಬೆಂಗಳೂರು ಹಾಗೂ ಸೈನಿಕ ಶಾಲೆ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ ಚಾಲನೆಯನ್ನು ನೀಡಿದರು. ಆಧುನಿಕ ತಂತ್ರಜ್ಞಾನದ ಕಾಲದಲ್ಲೂ ಗ್ರಹಣ ಸಂದರ್ಭದಲ್ಲಿ ಅನೇಕ ಮೂಢನಂಬಿಕೆಗಳನ್ನು ಆಚರಿಸಲಾಗ್ತಿದೆ. ಗ್ರಹಣ ಒಂದು ವೈಜ್ಞಾನಿಕ ಕ್ರಿಯೆಯಾಗಿದೆ. ಗ್ರಹಣ ಸಂದರ್ಭದಲ್ಲಿ ಆಹಾರ ಸೇವನೆ ಮಾಡಿದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಮನೆಯಲ್ಲಿ ನೀರು ಚೆಲ್ಲದೆ ಉಪಯೋಗಿಸಬೇಕು, ಯಾವುದೇ ತೊಂದರೆಯಾಗೋದಿಲ್ಲ. ಗ್ರಹಣ ವೇಳೆ ಸಾರ್ವಜನಿಕರಿಗೆ ಹಾಗೂ ಶಾಲೆ ಮಕ್ಕಳಿಗೆ ಬಾಳೆಹಣ್ಣು ಹಾಗೂ ಹಾಲು ತಿನಿಸುಗಳ ವ್ಯವಸ್ಥೆ ಶಾಲೆ ಆಡಳಿತ ಮಂಡಳಿ ವ್ಯವಸ್ಥೆ ಮಾಡಿ, ಮಕ್ಕಳಿಗೆ 2 ದೂರಶಕ 2 ಬೈನಾಕ್ಯುಲರ್ ವ್ಯವಸ್ಥೆ ಮಾಡಿ ವಿಶೇಷವಾಗಿ ಅವರಿಗೆ ವೀಕ್ಷಣೆ ಮಾಡಲು ಅವಕಾಶ ನೀಡಿದರು. ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್. ಉದ್ಘಾಟಕರು ನೋಡಿ ಸ್ಟಾರ್ಟಿಂಗ್ ಮಾತಾಡೋಣ ಅಂದ್ರೆ ಜಾಲಿಗೆ ಆಮೇಲೆ ಮಾತಾಡೋದು. ಈಗ ಅಧ್ಯಕ್ಷ ನೋಡಿ ಮಾತಾಡ್ಬೇಕಾದ್ರೆ ಈಗ ದೇವಿ ಪ್ರಸಾದ್ ಅವರು ಮತ್ತು ನಮ್ಮ ತಾಳಿಕೋಟಿ ಸರ್ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಏನೋ ಹೇಳೋಣ ಅಂದರೆ. ಬಟ್ ಒಂದು ಹೇಳ್ತೀನಿ, ಮೂಢನಂಬಿಕೆದಾಗ ಏನೂ ಇಲ್ಲ. ನಮ್ಮ ಮನೆಗೂ ಹೇಳಿದ್ರಿ ಇವತ್ತು, ಸಾಯಂಕಾಲ ಇಲ್ಲಿ ಹೊರಗೆ ಹೋಗ್ಬೇಡ್ರಿ ಅಂತ ಹೇಳಿ. ನಾನು ಆರಾಮ್ ಮನೆಯಾಗೆ ಇದ್ದೆ. ದಾದಿಯವ್ರು ಫೋನ್ ಮಾಡಿದ್ರು, ವಿಠಲ್ ರೆಡ್ಡಿ ಅವ್ರು ಫೋನ್ ಮಾಡಿದ್ರು, ಸರ್ ನಮ್ಮ ಸೈನ್ಸ್ ಸ್ಕೂಲ್ನಾಗ ಇದು ಮಾಡೋದೈತಿ ಮೂಢನಂಬಿಕೆ ಬಗ್ಗೆದಾಗ, ಮತ್ತು ಆಹಾರ ತೊಗೊಬಾರ್ದಂತ ನಾವು ಆಹಾರ ತೊಗೊಳ್ಳೋಣ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ನಾನು ಬಂದೆ. ಮತ್ತು ಎಲ್ಲರೂ ಅದನ್ನು ತಿಳ್ಕೊರಿ, ಮೂಢನಂಬಿಕೆದಾಗ ಏನೂ ಇಲ್ಲ. ಸೈನ್ಸ್ ಭಾಳ ಮುಂದೋಗಿದೆ. ಏನೇ ಇದ್ರೆ ತಿಳ್ಕೊಂಡು ಅದ್ರ ಬಗ್ಗೆ ಸಹಿನ ಮಾಡಿ ಜಯಘೋಷ್. ಜೈ ವಿಜ್ಞಾನ್, ಜೈ ವಿಜ್ಞಾನ್. ಜೊತೆಗೆ ಈ ಸಂದರ್ಭದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಜೈ ವಿಜ್ಞಾನ್, ಜೈ ವಿಜ್ಞಾನ್. ನಡೀತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ಸೂರ್ಯ ಚಂದ್ರ ಮತ್ತು ಭೂಮಿಗಳ ನಡುವೆ ನಡೀತಕ್ಕಂಥ ಒಂದು ನಡೀತಕ್ಕಂಥ ಆಟಕ್ಕೆ ನಾವೆಲ್ಲ ಇಲ್ಲಿ ಸಾಕ್ಷಿಯಾಗಿದ್ವಿ. ಇವತ್ತು 9ನೇ ಸೆಪ್ಟೆಂಬರ್ 2025. ಈಗಾಗಲೇ 9:58ಗೆ ಕ್ಷಮಿಸಿ 7 ಸೆಪ್ಟೆಂಬರ್ ಈಗಾಗಲೇ 9:58ಗೆ ಅಲ್ಲಿ ಒಂದು ಚಂದ್ರನ ಸುತ್ತ ಒಂದು 2 ಇದು ಲೇಯರ್ ಇರುತ್ತೆ. ಪೆನ್ಯಾಂಬ್ರಲ್ ಅಂತ ಇರುತ್ತೆ, ಆಂಬ್ರಲ್ ಅಂತ ಇರುತ್ತೆ. ಪೆನ್ಯಾಂಬ್ರಲ್ ಎಂಟ್ರ್ ಆಗಿ ಆಂಬ್ರಲ್ ಬರ್ತಾ ಇದೆ. ಆಮೇಲೆ ಈಗ ಸರ್ ಹೇಳ್ದಂಗೆ ಬ್ಲಡ್ ರೆಡ್ ಮೂನ್ ಆಗಿ ಕಾಣಿಸ್ತದೆ. ಸೊ ರೀಸನ್ ಏನಂದ್ರೆ ದ ಅರ್ತ್ ಕಮ್ಸ್ ಬಿಟ್ವೀನ್ ದ ಸನ್ ಆ್ಯಂಡ್ ಮೂನ್. ಸೊ ಸನ್ಲೈಟ್ ಏನಾಗುತ್ತೆ ಅಂದರೆ ಮೂನ್ ಮೇಲೆ ಬೀಳಲ್ಲ. ಯಾಕಂದರೆ ಮೂನ್ ಇಟ್ ಹ್ಯಾಡ್ ದೇರ್ ನೋ ಓನ್ ಲೈಟ್, ಇಸ್ಂಟ್ ಇಟ್? ಇಟ್ ಜಸ್ಟ್ ರಿಫ್ಲೆಕ್ಟ್ ದ ಸನ್ಸ್ ಲೈಟ್. ಸೊ ಈಗೇನಾಗುತ್ತೆ ಅಂದರೆ ಚಂದ್ರ ಮೇಲೆ ಸೂರ್ಯನ ಬೆಳಕು ಬೀಳಲ್ಲ. ಬೀಳದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಅದು ಬೇರೆ ಚಂದ್ರಗ್ರಹಣಗಳಲ್ಲಿ ಏನಾಗ್ತಿತ್ತು, ಅದು ಸ್ವಲ್ಪ ಬೂದು ಬಣ್ಣ ಕಪ್ಪು ಬಣ್ಣ ಕಾಣಿಸ್ತಿತ್ತು. ಇವತ್ತಿಂದ ಏನು ವಿಶೇಷ ಅಂದರೆ ರೆಡ್ ಬ್ಲಡ್ ಆಗಿ ಕಾಣಿಸ್ತೆ, ಅಂದರೆ ರಕ್ತ ಚಂದಿರ ಅಂತಲೂ ಕರೀತಾರೆ ಇದಕ್ಕೆ. ಇದು ಕಾಣ್ಲಿಕ್ಕೆ ಕಾರಣ ಏನಂತಂದರೆ ಈ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳಬೇಕು. ಮಧ್ಯದಲ್ಲಿ ಯಾರಿದ್ದಾರೆ ಹೇಳಿ? ಭೂಮಿ ಇದೆ, ಮಧ್ಯದಲ್ಲಿ ಅರ್ತ್ ಇದೆ. ಅರ್ತಿಂದ ಲೈಟ್ ಪಾಸ್ ಆಗುವಾಗ ಸೊ ನಮಗೆಲ್ಲ ಗೊತ್ತಿದೆ, ಸೂರ್ಯನ ಬೆಳಕಿನಲ್ಲಿ ಬಿಳಿ ಬೆಳಕಿನಲ್ಲಿ 7 ಕಲರ್ಸ್ ಇದೆ. ವಿಬ್ಗಾಯರ್ ಅಂತ ಏನು ಕರಿತೀವಿ, 7 ಕಲರ್ಸ್ ಇದೆ. ಸೊ ತಾವೆಲ್ಲ ರೇಲೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಓದಿದ್ದೀರಿ. ರೇಲೆ ಅನ್ನೋನು ರೇಲೇನು ಅಂತಾರೆ. ಸೊ ಸ್ಕೈ ಯಾಕೆ ಬ್ಲೂ ಇದೆ ಅಂತ ಹೇಳಿಕ್ಕೆ ಅವ್ರು ಹೇಳಿದಂಥ. ಓಕೆ, ಸೊ ಇಲ್ಲೇನಾಗುತ್ತಪ್ಪ ಅಂದರೆ ಸೂರ್ಯನಿಂದ ಬರ್ತಕ್ಕಂಥ 7 ಬಣ್ಣಗಳು, ಅದರಲ್ಲಿ ಬ್ಲೂ ಕಲರ್ ಏನಾಗುತ್ತೆ, ಆಮೇಲೆ ಇನ್ನೊಂದು ಕಲರ್ ನೀಲಿ ಮತ್ತು ಇವು ಬೇಗ ಸ್ಕ್ಯಾಟರ್ ಆಗಿಬಿಡುತ್ತೆ. ಬಟ್ ಆರೆಂಜ್ ರೆಡ್ ಏನಾಗುತ್ತೆ, ದೇ ಹ್ಯಾವ್ ಮೋರ್ ಲಾಂಗ್ ವೇವ್ ಲೆಂತ್ ಇರೋದ್ರಿಂದ ಅದೇನಾಗುತ್ತೆ ರೀ ಚಂದ್ರಿಗೆ ಮುಟ್ತದೆ. ಸೊ ಚಂದ್ರಿಗೆ ಮುಟ್ಟಿದಾಗ ಏನಾಗುತ್ತೆ, ಈ ಕೆಂಪು ಬಣ್ಣ ಮತ್ತು ಈ ಆರೆಂಜ್ ಬಣ್ಣ ಏನು ಚಂದ್ರಿಗೆ ಮುಟ್ತಾನೆ, ಅವಾಗ ಚಂದ್ರ ಹೆಂಗೆ ಕಾಣಿಸ್ತಾನಪ್ಪ ಅಂದರೆ ಕೆಂಪು ಬಣ್ಣ ಕಾಣಿಸ್ತಾನೆ. ಇದಕ್ಕೆ ಜಸ್ಟ್ ಬಿಹೈಂಡ್ ಏನಪ್ಪ ಇದರಿಂದ ಪ್ರಿನ್ಸಿಪಲ್ ಅಂದರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಹೇಳ್ಬೋದು. ಈ ಬ್ಲೂ ಕಲರ್ ಏನಾಗುತ್ತೆ, ವೇವ್ ಲೆಂತ್ ಕಮ್ಮಿ ಇರೋದ್ರಿಂದ ಬೇಗ ಸ್ಕ್ಯಾಟರ್ ಆಗಿಬಿಡುತ್ತೆ. ಇದು ಲಾಂಗ್ ವೇವ್ ಲೆಂತ್ ಇರೋದ್ರಿಂದ ಏನಾಗುತ್ತೆ, ಮೂನ್ ಮೇಲೆ ಬೀಳೋದ್ರಿಂದ ಮೂನ್ ಏನಾಗ್ತದೆ ರೀ ರೆಡ್ ಆಗಿ ಕಾಣಿಸ್ತದೆ. ಸೊ ಅದಕ್ಕೆ ನಾವು ಏನಂತೀವಿ ರೆಡ್. ಅದು ಬಟ್ ಈಗ ಬರಲ್ಲ, ಈಗ ಆಲ್ರೆಡಿ ಸ್ಟಾರ್ಟ್ ಆಗ್ಯದ ಅದು. ಇಂದು ಚಂದ್ರಗ್ರಹಣವನ್ನು ನೋಡ್ತಾ ಇದ್ದೇವೆ ನಾವು. ಚಂದ್ರಗ್ರಹಣ ಹಿಡಿದಿದಾಗ ಅನೇಕ ಜನರ ಮೇಲೆ ಪ್ರಭಾವ ಬೀಳ್ತಾವೆ ಅಂಥೇಳಿ ಗೊತ್ತು ನಮಗೆ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ.
ಆದರೆ ಇಂದು ನಾವು ನಮ್ಮ ಶಾಲೆ ಸೈನಿಕ್ ಸ್ಕೂಲ್ ಮಕ್ಕಳಿಗೆ ಜಿಲ್ಲಾ ವಿಜ್ಞಾನ ಕೇಂದ್ರದ ವತಿಯಿಂದ ವಿಜ್ಞಾನ ಸಮಿತಿ ವತಿಯಿಂದ ಬಾಳೆಹಣ್ಣು ಎನ್ನದಂತಂದ್ರೆ ಕೊಟ್ಟಿದ್ದೇವೆ. ಎಲ್ಲ ಮಕ್ಕಳು ತಿಂದರು. ಅದ್ರ ಜೊತೆಯಲ್ಲಿ ಎಲ್ಲ ಶಿಕ್ಷಕರು ಮತ್ತು ಸಾರ್ವಜನಿಕರು ಸಹ ಏನದಂತಂದ್ರೆ ತಿಂದು ಇವತ್ತು ಚಂದ್ರಗ್ರಹಣವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಚಂದ್ರಗ್ರಹಣದಿಂದ ಯಾವುದೇ ಮನುಷ್ಯನಿಗೆ ಅಥವಾ ಸಮಾಜದ ಮೇಲೆ ಯಾವ ದೇವತೆಗಳಿಗೆ